ಬಸ್ಸಲ್ರು ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4th T20ಯ ಪೋಸ್ಟ್ ಮ್ಯಾಚ್ ಚಾನಲ್ಸ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಏನೇನೆಲ್ಲ ಆಯಿತು ನಿನ್ನೆ ಮ್ಯಾಚಲ್ಲಿ, ಯಾಕಪ್ಪ ಅಂತ ಸಿಕ್ಕಾಪಟ್ಟೆ ಡಿಲೇ ಅಂತೂ ಆಗಿತ್ತು ನಿನ್ನೆ ಮ್ಯಾಚ್ ಮುಗಿಲಿಕ್ಕೆ. ಅದರಲ್ಲೂ ನಮ್ಮ ಇಂಡಿಯನ್ ಟೀಮ್ ಅಂತೂ 5 ಮ್ಯಾಚ್ಗಳ ಸೀರೀಸ್ನಲ್ಲಿ ನಮ್ಮ ಇಂಡಿಯನ್ ಟೀಮ್ ಇವಾಗ 3-1 ಸೀರೀಸ್ನ ಉಳಿಸ್ಕೊಂಡಿದೆ. ನಮ್ಮ ಇಂಡಿಯಾ ಕಡೆ ಇದೆ ಸೀರೀಸ್, ಇವಾಗ ಕೈವಶವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಇಂಡಿಯಾ ಇಂಗ್ಲೆಂಡ್ ಮ್ಯಾಚಲ್ಲಿ ನಿನ್ನೆ ಏನೇನೆಲ್ಲ ಆಯಿತು, ಯಾವ ರೀತಿ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ ಇತ್ತು ಪ್ಲೇಯರ್ಸ್ಗಳಿಂದ, ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಪರ್ಫಾರ್ಮೆನ್ಸ್ ಮಾಡ್ತು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದವರು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಮೊದಲೇದಾಗಿ ನಿನ್ನೆ ನಮ್ಮ ಇಂಡಿಯನ್ ಟೀಮ್ ಏನು ಬ್ಯಾಟಿಂಗ್ ಆಡ್ತು ಪುಣ್ಯದಲ್ಲಿ ಆಡ್ತಿರುವಂಥ ನಿನ್ನೆ ಮ್ಯಾಚಲ್ಲಿ ನಮ್ಮ ಇಂಡಿಯನ್ ಟೀಮು ಕೊನೆಯದಾಗಂತೂ ಸ್ಟಾರ್ಟಿಂಗ್ ಆಫ್ ದ ಪ್ಲೇಯರ್ಸ್ಗಳಿಂದ ಸಿಕ್ಕಾಪಟ್ಟೆ ಕೊಲೆಪ್ಸ್ ಅಂತೂ ಆಯಿತು. ಅಭಿಷೇಕ್ ಶರ್ಮಾ, ಅದೇ ರೀತಿಯಾಗಿ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಸಂಜು ಸ್ಯಾಮ್ಸನ್ ಯಾರೂ ಕೂಡ ಅಷ್ಟೊಂದು ಸಾಥ್ನ ಕೊಡಲೇ ಇಲ್ಲ. 13 ರನ್ಗೆ 3 ವಿಕೆಟ್ನ ತೆಗೆದುಕೊಂಡು ನಮ್ಮ ಇಂಡಿಯನ್ ಟೀಮ್ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇತ್ತು. ಆವಾಗ ರಿಂಕು ಸಿಂಗ್, ಅದೇ ರೀತಿಯಾಗಿ ಸ್ವಲ್ಪ ಅಲ್ಲಿಂದ ಶಿವಮ್ ದುಬೆ ಜೊತೆ ಆಟ ಸ್ವಲ್ಪ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋಕ್ಕೆ ಉತ್ತಮವಾಯಿತು ಅಂತಲೇ ಹೇಳ್ಬೋದಾಗಿದೆ. ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಎಲ್ಲ ಡಕ್ಔಟ್ಗಳಾಗದ್ದೇ ಹೆಚ್ಚು ನಮ್ಮ ಇಂಡಿಯನ್ ಟೀಮಿಂದ. ಅಭಿಷೇಕ್ ಶರ್ಮಾ ಸ್ವಲ್ಪ ಕ್ಲೂಲೆಸ್ ಆಗಿ ಆಟ ಆಡ್ತಾಯಿದ್ರು ಬ್ಯಾಟಿಂಗಲ್ಲಿ, ಸ್ವಲ್ಪ 38-30 ರನ್ನೇನೋ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಹೌದು, ಸ್ಯಾಮ್ಸನ್ ಅವರು ಬೇಗನೆ ನಿರ್ಗಮಿಸಿದ್ರು. ಅಭಿಷೇಕ್ ಶರ್ಮಾ ಅದೇ ರೀತಿ ರಿಂಕು ಸಿಂಗ್ ಅವ್ರ ನಡುವೆ ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿತ್ತು. ರಿಂಕು ಸಿಂಗ್ ಅವರಿಗೆ ನಿನ್ನೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸಸ್ ಸಿಕ್ಕಿತ್ತು. ಅದೇ ರೀತಿಯಾಗಿ ಹರ್ಷಿತ್ ರಾಣಾ ಅವರು ನಿನ್ನೆ ಪ್ಲೇಯಿಂಗ್ 11ನಲ್ಲಿ ಬಂದಿದ್ದರು. ಮತ್ತೇನಪ್ಪ ಅಂತ ಹೇಳಿದೆ, ಅಭಿಷೇಕ್ ಶರ್ಮಾ ಅವರು ಜೊತೆಗೆ ರಿಂಕು ಸಿಂಗ್ ಅವರು ಇಬ್ಬರು ಪಾರ್ಟ್ನರ್ಶಿಪ್ಪು ಕೂಡ ಬೇಗನೆ ಬ್ರೇಕ್ ಡೌನ್ ಆಯಿತು. 30 ರನ್ಗೆ ರಿಂಕು ಸಿಂಗ್ ಅವರು ಔಟ್ ಆದರು, 39 ರನ್ಗೇನೋ ನನ್ನ ಪ್ರಕಾರ ಅಭಿಷೇಕ್ ಶರ್ಮಾ ಅವರು ಔಟ್ ಆದರು. ಮೇನಾಗಿ ಇಲ್ಲಿ ಮಶೂದ್ ಅವರು ಇಂಗ್ಲೆಂಡ್ ಪರವಾಗಿ ಅಂತೂ ಸಿಕ್ಕಾಪಟ್ಟೆ 3 ವಿಕೆಟನ್ನು ತೆಗೆದಿದ್ದಾರೆ. ಸಿಕ್ಕಾಪಟ್ಟೆ ಒಳ್ಳೆ ಬೌಲಿಂಗ್ ಅಟ್ಯಾಕ್ನ ನಿನ್ನೆ ಅಂದರೆ ಇಂಗ್ಲೆಂಡ್ ತೋರಿತ್ತು ಅಂತಲೇ ಹೇಳ್ಬೋದಾಗಿದೆ. ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಇತ್ತು ಬೌಲರ್ಸ್ಗಳಿಗೆ ಆ ಪಿಚ್ಚಲ್ಲಿ ಅಂತಲೇ ಹೇಳ್ಬೋದಾಗಿದೆ. ಮೇನ್ ಏನಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟಲ್ಲಿ ಅಬ್ರಾಟ ಮಾಡಿದಂಥವ್ರು ನಮ್ಮ ಹಾರ್ದಿಕ್ ಪಾಂಡ್ಯ, ಅಂದರೆ ಕುಂಕು ಪಾಂಡ್ಯ ಹಾಗೂ ಶಿವಮ್ ದುಬೆ. ಎಸ್, T20 ವರ್ಲ್ಡ್ ಕಪ್ನ ವಿನ್ನರ್ ಆಗಿರುವಂಥ ಮೇನ್ ಕಾಂಟ್ರಿಬ್ಯೂಷನ್ ಇವರಿಬ್ಬರದಾಗಿರುವಂಥ ಹಾರ್ದಿಕ್ ಪಾಂಡ್ಯ, ಅದೇ ರೀತಿಯಾಗಿ ಶಿವಮ್ ದುಬೆ ಅವರ ಪಾರ್ಟ್ನರ್ಶಿಪ್ ನಮ್ಮ ಇಂಡಿಯನ್ ಟೀಮ್ನ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸಾಗಿಸ್ತು ಅಂತಲೇ ಹೇಳ್ಬೋದಾಗಿದೆ. ಒಳ್ಳೆ ಬ್ಯಾಟಿಂಗ್ ಒಬ್ಬರು ಆ ರೀತಿ ಬ್ಯಾಟಿಂಗ್ ಆಟ ಆಡಿದ್ರು ಅಂತಲೇ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಅವರಂತೂ ನಿತ್ತಲ್ಲಿ ಸಿಕ್ಸಸ್ಗಳನ್ನು ಡೀಲಿಂಗ್ ಮಾಡ್ತಿದ್ರು, ಬರೀ ಸಿಕ್ಸಸ್ ಆ್ಯಂಡ್ ಬೌಂಡ್ರೀಸಲ್ಲಿ. ಸ್ಟಾರ್ಟಿಂಗ್ ಆಫ್ ದ ಅಂದರೆ ಇನ್ನಿಂಗ್ಸಲ್ಲಿ ಸ್ವಲ್ಪ ಸ್ಲೋ ಡೌನ್ ಹಾಕೊಂಡು ನೆಕ್ಸ್ಟ್ ಒಮ್ಮೆ ಹೈ ರೈಸ್ ಆದರು ಅಂತಲೇ ಹೇಳ್ಬೋದಾಗಿದೆ. ಹಾರ್ದಿಕ್ ಪಾಂಡ್ಯ ಅವರು ಒಂಥರ ಮೇನ್ ಬ್ಯಾಟಿಂಗ್ ಪ್ರದರ್ಶನ ಹಾರ್ದಿಕ್ ಪಾಂಡ್ಯ ಅವರಿಂದ ಆಲ್ರೌಂಡಿಂಗ್ ಪ್ರದರ್ಶನ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. 50ಸ್ನ ಹಾರ್ದಿಕ್ ಪಾಂಡ್ಯ ಅವರು ಕಂಪ್ಲೀಟ್ ಮಾಡಿದ್ರು. ಅದೇ ರೀತಿ ಅವ್ರ ಜೊತೆ ಕಾಂಟ್ರಿಬ್ಯೂಷನ್ ಆಗಿರುವಂಥ ಶಿವಮ್ ದುಬೆ ಅವರು ಕೂಡ 50s ರನ್ನ ಕಾಂಟ್ರಿಬ್ಯೂಷನ್ ಕೊಟ್ಟು ನಮ್ಮ ಇಂಡಿಯನ್ ಟೀಮ್ನ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸಾಗಿಸಿದ್ರು ಅಂತಲೇ ಹೇಳ್ಬೋದಾಗಿದೆ. ಒಳ್ಳೆ ಬ್ಯಾಟಿಂಗ್ ಪೇರ್ ಹಾಕೊಂಡು ಇವರಿಬ್ಬರದ್ದು ಒಳ್ಳೆ ಬ್ಯಾಟಿಂಗ್ನ ನಮ್ಮ ಇಂಡಿಯಾ ಟೀಮ್ ಯಾವ ರೀತಿ ಅಂದರೆ ಕ್ರಿಟಿಕಲ್ ಕಂಡೀಷನ್ ನಮ್ಮ ಇಂಡಿಯನ್ ಟೀಮ್ನ ಒಂದು ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಅದೇ ರೀತಿ ಆಲ್ರೌಂಡರ್ಸ್ಗಳಿಂದ ಏನಾದರೂ ಸಾಧ್ಯ ಅನ್ನೋದಕ್ಕೆ ಇವರು ಇದೆ ಉದಾಹರಣೆ ಅಂತಲೇ ಹೇಳ್ಬೋದಾಗಿದೆ. ದುಬೆ ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡ್ಯ ಅವರು ಕೊನೆಯದಾಗಿ ನಮ್ಮ ಇಂಡಿಯನ್ ಟೀಮ್ 181 ರನ್ಗೆ 9 ವಿಕೆಟ್ನ ಕಳೆದುಕೊಂಡಿತ್ತು ಅಂತಲೇ ಹೇಳ್ಬೋದಾಗಿದೆ. 182 ರನ್ಗಳ ಬೆನ್ನತ್ತಿದಂಥ ಇಂಗ್ಲೀಷರು ಅಂದರೆ ಇಂಗ್ಲೆಂಡರ್ಸ್ ಬೇಗನೆ ಕೊಲೆಪ್ಸ್ ಆಗೋದ್ರಿಂದ ತಪ್ಪಿಸೋದು ಮೇನಾಗಿ ಹ್ಯಾರಿ ಬ್ರೂಕ್, ಅದೇ ರೀತಿಯಾಗಿ ಡಕೆಟ್ ಅವರು, ಇವರಿಬ್ಬರ ಕಾಂಟ್ರಿಬ್ಯೂಷನ್ನೇ ಮೇನ್ ಆಯಿತು. ಮತ್ತು ಎಲ್ಲ ಫಿಲ್ ಸಾಲ್ಟ್, ಅದೇ ರೀತಿಯಾಗಿ ಜಾಸ್ ಬಟ್ಲರ್, ನಮ್ಮಲ್ಲಿ ವಿಂಗ್ಸ್ಟೋನ್, ಜೋಕೋಬ್ ಬೆತ್ತಲ್ ಎಲ್ಲ ಒಂಥರ ಅವ್ರ ಬಗ್ಗೆನೂ ಸೀರಿಯಸ್ ಆಗಿ ವಿಡಿಯೋ ಮಾಡ್ತೇನೆ. ಮೇನಾಗಿ ಈ 3 ಜನರು ಕೂಡ ಬೇಗನೆ ನಿರ್ಗಮಿಸಿದರು. ನಮ್ಮ ಡಕೆಟ್ ಅದೇ ರೀತಿಯಾಗಿ ಬಟ್ಲರ್ ಅವರು ಬೇಗನೆ ಹೋದರು ನನ್ನ ಪ್ರಕಾರ. ಅದೇ ರೀತಿಯಾಗಿ ಡಕೆಟ್ ಅದೇ ರೀತಿಯಾಗಿ ಇಲ್ಲಿ ಹ್ಯಾರಿ ಬ್ರೂಕ್ ಅವರು ಮೇನ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಅಂತಲೇ ಹೇಳ್ಬೋದಾಗಿದೆ. ಹ್ಯಾರಿ ಬ್ರೂಕ್ ಅವರು 50ಸ್ನ ಕಂಪ್ಲೀಟ್ ಮಾಡಿದರು. ಇಲ್ಲಿ ಬೆನ್ ಡಕೆಟ್ ಅವರು 39 ರನ್ಗೆ ಔಟ್ ಆದರು. ನಮ್ಮ ಇಂಡಿಯಾ ಪರವಾಗಂತೂ ಬಿಷ್ಣೋಯ್ ಅವರು 3 ವಿಕೆಟ್, ಅದೇ ರೀತಿಯಾಗಿ ಹರ್ಷಿತ್ ರಾಣಾ ಅವರು 3 ವಿಕೆಟ್, ವರುಣ್ ಚಕ್ರವರ್ತಿ 2 ವಿಕೆಟ್ನ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಕೊನೆಯದಾಗಿ ಹರ್ಷದೀಪ್ ಸಿಂಗ್ ಅವ್ರಿಗೊಂದು, ಹಾರ್ದಿಕ್ ಪಾಂಡ್ಯ ಅವರೊಬ್ಬರೇ 1 ಓವರ್ಗೆ 11 ರನ್ನೇನೋ ಕೊಟ್ಟು ಎಕನಾಮಿಕಲ್ ಆಗಿದ್ದರು. ಅಂದರೆ ನನ್ನ ಪ್ರಕಾರ ಪವರ್ ಪ್ಲೇನೇನೋ ಕೊಟ್ಟಿದ್ರು ಹಾರ್ದಿಕ್ ಪಾಂಡ್ಯ ಅವ್ರಿಗೆ, ಅದಕ್ಕಾಗಿ ಸ್ವಲ್ಪ ರನ್ನ ಹೊಡಿಸ್ಕೊಂಡ್ರು. ಒಟ್ಟಲ್ಲಿ ನಮ್ಮ ಇಂಡಿಯನ್ ಟೀಮ್ ನಿನ್ನೆ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ನ ನಮ್ಮ ಇಂಡಿಯನ್ ಟೀಮ್ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿತ್ತು. ಅದೇ ರೀತಿಯಾಗಿ ವಿನ್ ಹಾಕ್ಕೊಂಡು ಸೀರೀಸ್ನ ಕೂಡ ಇಟ್ಕೊಂಡಿದೆ. ನಮ್ಮ ಇಂಡಿಯನ್ ಟೀಮ್ ನೆಕ್ಸ್ಟ್ ಏನಾದರೂ ವಿನ್ ಆದರೆ 4-1 ಇಂಗ್ಲೆಂಡ್ನ ಮನೆ ಕಳಿಸ್ದಂಗೆ ಆಗುತ್ತೆ. ODI ಸೀರೀಸೇ ಮೇನ್ ಕನ್ಸಿಡರ್ ಆಗುತ್ತೆ ನಮ್ಮ ಇಂಡಿಯನ್ ಟೀಮ್ಗೆ ಅಂತ ಹೇಳ್ತಾ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ 4th T20ಯ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಗಿತ್ತು. ನಿಮಗೆ ವಿಡಿಯೋ ಇಷ್ಟ ಲಕ್ಷ ಕಮೆಂಟ್ ಮಾಡಿ. ಕ್ರಿಕೆಟ್ IPL ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ.